ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಆರೋಗ್ಯ ವಾಹಿನಿ ಯೂಟ್ಯೂಬ್ ಚಾನಲಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಮಕ್ಕಳಲ್ಲಿ ಹಲ್ಲು ಬರುವಾಗ ಮಕ್ಕಳು ಅನೇಕ ಸಮಸ್ಯೆಯನ್ನು ಎದುರಿಸುತ್ತಾರೆ. ಮಗುವಿಗೆ ಏನಾಗಿದೆ ಎಂಬುದನ್ನು ಗೊತ್ತಾಗದೆ ಪಾಲಕರು ಕಂಗಾಲಾಗುತ್ತಾರೆ. ಹಲ್ಲು ಬರುವಾಗ ಯಾವ ರೀತಿ ಲಕ್ಷಣಗಳನ್ನು ಕಾಣಿಸಿಕೊಳ್ಳುತ್ತದೆ ಮತ್ತು ಅದಕ್ಕೆ ಪರಿಹಾರ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನನ್ನ ಆರೋಗ್ಯ ವಾಹಿನಿ ಯೂಟ್ಯೂಬ್ ಚಾನಲ್ ಮುಖಾಂತರ ನೋಡೋಣ ಬನ್ನಿ ಸ್ನೇಹಿತರೆ. ಹಾಗಿದ್ದಲ್ಲಿ ಮಗುವಿನ ದಂತವನ್ನು ಸ್ವಚ್ಛವಾದ ಕೈಗಳಿಂದ ಉಜ್ಜಿ ಮತ್ತು ಮಗುವಿನ ಗಮನ ಬೇರೆಡೆ ಹರಿಯುವಂತೆ ಮಗುವಿಗೆ ನೀವು ಮಾಡಿ. ಹಲ್ಲು ಮೂಡುವಾಗ ಭೇದಿ ಆಗುವುದು ಸರ್ವೇ ಸಾಮಾನ್ಯ. ಅಂತಹ ಸಮಯದಲ್ಲಿ ಡಿಹೈಡ್ರೇಟ್ ಇರುವಂತಹ ಎಚ್ಚರ ವಹಿಸಬೇಕು ಮತ್ತು ಲಿಕ್ವಿಡ್ ಆಹಾರವನ್ನು ನೀಡಬೇಕು. 2-3 ದಿನಗಳ ಕಾಲ ಆದ ನಂತರವೂ ನೀವು ಮಗುವಿಗೆ ಚೆನ್ನಾಗಿ ನೋಡಿಕೊಳ್ಳುವುದು ಉತ್ತಮ. ಹಲ್ಲು ಹೊರಬರುವಾಗ ಮಕ್ಕಳಿಗೆ ಒಂದು ರೀತಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಬರುತ್ತವೆ. ಅಂದರೆ ತುರಿಕೆ ಅಥವಾ ಅಸಮಾಧಾನ ಕೂಡ ಮಗುವಿನಲ್ಲಿ ಇರುತ್ತದೆ. ಆಗ ಮಕ್ಕಳು ಸಿಕ್ಕ ಪ್ರತಿಯೊಂದು ವಸ್ತುಗಳನ್ನು ಬಾಯಿಗೆ ಹಾಕಿ ಕಚ್ಚುತ್ತಾ ಮತ್ತು ಕಚ್ಚಲು ಕೂಡ ಆರಂಭಿಸುತ್ತಾರೆ. ಮಕ್ಕಳಲ್ಲಿ ಇಂತಹ ತೊಂದರೆಗಳನ್ನು ಕಂಡು ಬಂದಲ್ಲಿ ಕೈಯನ್ನು ನೀವು ಸ್ವಚ್ಛವಾಗಿ ತೊಳೆದು ಬೆರಳಿನ ಸಹಾಯದಿಂದ ಮಗುವಿನ ವಸುಡುಗಳನ್ನು ನಿಧಾನವಾಗಿ ನೀವು ಉಜ್ಜಬೇಕು. ಹಾಗೆ ಈ ರೀತಿ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಬರ್ತಕ್ಕಂಥ ಹಲ್ಲುಗಳನ್ನು ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ಬರಲು ಆರಂಭಿಸುತ್ತವೆ. ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿಯಾಗಿ ಮಕ್ಕಳಿಗೆ ಹಲ್ಲುಗಳ ಸಮಸ್ಯೆ ಅಥವಾ ಹಲ್ಲುಗಳು ಬರುವ ಸಮಯದಲ್ಲಿ ಯಾವೆಲ್ಲ ತೊಂದರೆಗಳನ್ನು ಅನುಭವಿಸುತ್ತಾರೆ ಎನ್ನುವುದು ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ.